ನಮಸ್ಕಾರ. ಸಂಗೀತಕ್ಕೆ ಇಲ್ಲ ಭಾಷೆ ಸಂಚಿಕೆ 18ಕ್ಕೆ ಎಲ್ಲ ಸಂಗೀತ ಕಲಾ ಪ್ರೇಮಿಗಳಿಗೂ ಸ್ವಾಗತ ಸುಸ್ವಾಗತ. ಇಂದಿನ ವಿಶೇಷ ವರನಟ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಮೇರು ನಟರಾದಂತಹ ಡಾಕ್ಟರ್ ರಾಜ್ಕುಮಾರ್ ರವರ ಹುಟ್ಟುಹಬ್ಬ. 92ನೇ ಈ ಒಂದು ಹುಟ್ಟುಹಬ್ಬಕ್ಕೆ ನನ್ನ ಮತ್ತು ನನಗೆ ಬಹಳ ಆತ್ಮೀಯ ಸ್ನೇಹಿತರಾದ ರಾಮಣ್ಣನ ಪರವಾಗಿ, ನನಗಿಂತಲೂ ಬಹಳ ಕಟ್ಟ ಅಭಿಮಾನಿಯಾಗಿರ್ತಕ್ಕಂತಹ ರಾಮಣ್ಣ ಅವರೇ ಮತ್ತು ರಾಜ್ಕುಮಾರ್ ರವರ ನಿವಾಸದ ಬಹಳ ಹತ್ತಿರದಲ್ಲಿ ವಾಸವಿದ್ದಂತಹ, ಅವರನ್ನು ಬಹಳ ಹತ್ತಿರದಲ್ಲಿ ನೋಡಿದಂತಹ ರಾಮಣ್ಣನವರ ಪರವಾಗಿ ಮತ್ತು ಇಡೀ ಕರ್ನಾಟಕದ ಎಲ್ಲ ಕನ್ನಡ ಡಾಕ್ಟರ್ ರಾಜ್ಕುಮಾರ್ ರವರ ಅಭಿಮಾನಿಗಳ ಪರವಾಗಿ ಮತ್ತು ಕೇವಲ ಕನ್ನಡದವರಲ್ಲದೆ ಅನ್ಯ ಭಾಷೆಯ ರಾಜ್ಕುಮಾರ್ ಅಭಿಮಾನಿಗಳ ಪರವಾಗಿಯೂ ನನ್ನ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕೇಳಿ, ಇದು ಸಂಗೀತಕ್ಕೆ ಇಲ್ಲ ಭಾಷೆ ಸಂಚಿಕೆ 18. ರಾಜ್ಕುಮಾರ್ ರವರಿಗೆ ಶುಭಾಶಯವನ್ನು ಕೋರುವ ಸಲುವಾಗಿ ಈ ಒಂದು ಸಂಚಿಕೆಯ ಎಲ್ಲ ಗೀತೆಗಳನ್ನು ಅವರದೇ ಚಿತ್ರದಿಂದ ಆಯ್ಕೆ ಮಾಡಿಕೊಂಡು ಹಾಡ್ತಾ ಇದ್ದೀನಿ. ಮೊದಲಿಗೆ ಹೊಸ ಬೆಳಕು ಚಿತ್ರದ ಒಂದು ಗೀತೆಯನ್ನು ಪ್ರಸ್ತುತಪಡಿಸುತ್ತೇನೆ. 1982ನೇ ಇಸವಿಯಲ್ಲಿ ಮೂಡಿಬಂದಂತಹ ಈ ಒಂದು ಚಿತ್ರಕ್ಕೆ ದೊರೈ ಭಗವಾನ್ ರವರ ನಿರ್ದೇಶನ. ಇದು ಒಂದು ಇದೇ ಹೆಸರನ್ನು ಒಳಗೊಂಡಂತಹ, ಹೊಸ ಬೆಳಕು ಅಂತ ಹೆಸರನ್ನೇ ಇಟ್ಕೊಂಡಂತಹ ಒಂದು ಕಾದಂಬರಿ ಆಧಾರಿತ ಚಿತ್ರವಾಗಿ ಮೂಡಿಬಂದಿರುತ್ತದೆ. ಈ ಒಂದು ಚಿತ್ರಕ್ಕೆ ಎಂ ರಂಗರಾವ್ ಅವರ ಸಂಗೀತ, ಬಹಳ ಅದ್ಭುತವಾದ ಸಂಗೀತವನ್ನು ನೀಡಿದಂತಹ ಎಂ ರಂಗರಾವ್ ರವರಿಗೆ ಈ ಒಂದು ಚಿತ್ರದಲ್ಲಿ ಅವರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ದೊರಕಿರುತ್ತದೆ. ಇದರ ಒಂದು ಸಾಹಿತ್ಯಕಾರರು ಟಿ ಉದಯಶಂಕರ್. ಕೇಳಿ, ಇವತ್ತಿನ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಈ ಒಂದು ಹೊಸ ಬೆಳಕು ಚಿತ್ರದ ಗೀತೆಯನ್ನು ಹಾಡ್ತಾ ಇದ್ದೀನಿ. ಹೊಸ ಬೆಳಕು ಮೂಡುತ್ತಿದೆ, ಬಂಗಾರದ ರಸ ಬೀರುತ್ತ ಆಕಾಶದಿ ಓಡಾಡುತ್ತ, ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ, ರವಿ ಕಾಂತಿಯ. ಬಳ್ಳಿಯಲ್ಲಿ ಮೊಗ್ಗು ಹಿಗ್ಗಿ ನಗುತ್ತಲಿದೆ, ತಣ್ಣನೆ ಗಾಳಿ ಪರಿಮಳ ಹೀರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ. ಬಳ್ಳಿಯಲ್ಲಿ ಮೊಗ್ಗು ಹಿಗ್ಗಿ ನಗುತ್ತಲಿದೆ, ತಣ್ಣನೆ ಗಾಳಿ ಪರಿಮಳ ಹೀರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ. ಹಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ,
ಅಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ ರೆಕ್ಕೆ ಬಿಚ್ಚಿ ಮೇಲೆ ಚಿಮ್ಮಿ ಬಾನಿಗೆ ಹಾರಿದೆ. ಹೊಸ ಬೆಳಕು ಮೂಡುತ್ತಿದೆ. ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ. ಸಾಗರ ಸೇರೋ ಆಸೆಯ ತೋರಿ ಗಾಳಿಯಂತೆ ವೇಗವಾಗಿ ಹರಿಯುತ್ತಲಿದೆ. ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ. ಸಾಗರ ಸೇರೋ ಆಸೆಯ ತೋರಿ ಗಾಳಿಯಲ್ಲಿ ವೇಗವಾಗಿ ಹರಿಯುತ್ತಲಿದೆ. ಬೆಳ್ಳಿ ಬೆಳಕನ್ನು ನೋಡಿ ಮಂಜು ಮರೆಯಾಗಿ ಓಡಿ. ಬೆಳ್ಳಿ ಬೆಳಕನ್ನು ನೋಡಿ ಮಂಜು ಮರೆಯಾಗಿ ಓಡಿ. ತೆರೆಯ ಮರೆಯ ಸೇರಿ ನಲಿವ ಕೋಗಿಲೆ ಹಾಡಿದೆ. ಹೊಸ ಬೆಳಕು ಮೂಡುತ್ತಿದೆ. ಬಂಗಾರದ ರಸ ಬೀರುತ್ತ ಆಕಾಶದಿ ಓಲಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ. ಧನ್ಯವಾದಗಳು. ಕೇಳಿ ಕಾರ್ಯಕ್ರಮದ ಮುಂದಿನ ಗೀತೆಗೆ ಹೋಗೋದಕ್ಕಿಂತ ಮೊದಲು 1929ನೇ ಇಸವಿಯಲ್ಲಿ ಜನನವನ್ನು ಹೊಂದಿದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಚಾಮರಾಜನಗರದ ದೊಡ್ಡಗಾಜಿನೂರು ಎಂಬ ಒಂದು ಗ್ರಾಮದಲ್ಲಿ ಜನಿಸಿರ್ತಾರೆ. ಇವರ ಮೊಟ್ಟ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಚಿತ್ರ 1954ನೇ ಇಸವಿಯಲ್ಲಿ ಇವರ ಒಂದು ಚಲನಚಿತ್ರದ ಒಂದು ಜೀವನ ಶುರುವಾಗುತ್ತೆ. ಹೀಗೆ ರಾಜ್ಕುಮಾರ್ ಅವರು 1954ನೇ ಇಸವಿಯಿಂದ 2000 ಇಸವಿಯವರೆಗೂ ತಮ್ಮ ಒಂದು ಕಲಾ ಸೇವೆಯನ್ನು ಸತತವಾಗಿ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯಾಗಿ ಕೊಡ್ತಾ ಬಂದಿರ್ತಾರೆ. ಕೇಳಿ ಮುಂದಿನ ಗೀತೆ ಧ್ರುವತಾರೆ ಚಿತ್ರದ ಒಂದು ಗೀತೆ. 1985ನೇ ಇಸವಿಯಲ್ಲಿ ತೆರೆಕಂಡಂತಹ ಈ ಒಂದು ಚಿತ್ರದ ನಿರ್ದೇಶಕರು MS ರಾಜಶೇಖರ್ನವರು, ಸಂಗೀತ ಉಪೇಂದ್ರ ಕುಮಾರ್, ಮತ್ತು ಇದು ಕೂಡ ಒಂದು ಕಾದಂಬರಿ ಆಧಾರಿತ ಚಿತ್ರವಾಗಿರುತ್ತದೆ. ಅಪರಂಜಿ ಎನ್ನುವಂಥ ಒಂದು ಕಾದಂಬರಿಯ ಆಧಾರಿತ ಚಿತ್ರವಾಗಿರುತ್ತದೆ. ಇದರ ಒಂದು ಸಾಹಿತ್ಯ ಚಿ ಉದಯಶಂಕರ್. ಮತ್ತು ಈ ಎಲ್ಲ ಗೀತೆಗಳು ರಾಜ್ಕುಮಾರ್ ಅವರ ಒಂದು ಶ್ರೀಕಂಠದಲ್ಲಿಯೇ ಮೂಲ ಗಾಯನದಲ್ಲಿ ಬಂದಿರುತ್ತದೆ. ಕೇಳಿ ಧ್ರುವತಾರೆ. ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳಿ ಮೊಗ್ಗೆಲ್ಲ ಹೂಬಾಣವಾಯಿತೋ ಎನಿಸುತ್ತಿದೆ. ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ
ಕಲ್ಲು ಮುಳ್ಳೆಲ್ಲ ಬಳ್ಳಿ ಮೊಗ್ಗೆಲ್ಲ ಹೂಬಾಣವಾಯಿತೋ ಎನಿಸುತ್ತಿದೆ. ಮಾಮರ ತೂಗುತ್ತ ಚಾಮರ ಹಾಸುತ್ತ ಪರಿಮಳ ಎಲ್ಲೆಡೆ ಚೆಲ್ಲುತ್ತೀರೆ. ಗಗನದ ಅಂಚಲಿ ರಂಗನು ಚೆಲ್ಲುತ್ತ ಸಂಧ್ಯೆಯು ನಾಟ್ಯವ ಹಾಡುತ್ತೀರೆ. ಪ್ರಣಯದ ಕಾಲ ಬಂತು ನೋಡಿ ಎಂದು ಹಾಡಿ ಕೋಗಿಲೆಯು ನಲಿಯುತ್ತೀರೆ. ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳಿ ಮೊಗ್ಗೆಲ್ಲ ಹೂಬಾಣವಾಯಿತೋ ಎನಿಸುತ್ತಿದೆ. ಪ್ರೇಮದ ಭಾವಕ್ಕೆ ಪ್ರೀತಿಯ ರಾಗಕ್ಕೆ ಮೌನವೇ ಗೀತೆಯ ಹಾಡುತ್ತೀರೆ. ಸರಸದ ಸ್ನೇಹಕ್ಕೆ ಒಲವಿನ ಕಾಣಿಕೆ ನೀಡಲು ಅಧರವು ಅರಳುತ್ತೀರೆ. ಎಂದಿಗೂ ಹೀಗೆ ಬಾಳುವಾಸೆ ತುಂಬಿ ಬಂದು ಪ್ರೇಮಿಗಳು ನಲಿಯುತ್ತಿದೆ. ಪ್ರೇಮಿಗಳು ನಲಿಯುತ್ತೀರೆ. ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳಿ ಮೊಗ್ಗೆಲ್ಲ ಹೂಬಾಣವಾಯಿತೋ ಎನಿಸುತ್ತಿದೆ. ಹೂಬಾಣವಾಯಿತೋ ಎನಿಸುತ್ತಿದೆ. ಧನ್ಯವಾದಗಳು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು 1954ನೇ ಇಸವಿಯಲ್ಲಿ ಬೇಡರ ಕಣ್ಣಪ್ಪ ಚಿತ್ರದಿಂದ ಅವರ ಒಂದು ಚಲನಚಿತ್ರ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಅನೇಕ ಚಿತ್ರಗಳ ನಂತರ ಸಂಪತ್ತಿಗೆ ಸವಾಲ್ ಅನ್ನುವ ಒಂದು ಚಿತ್ರದಲ್ಲಿ ಅವರ ಗಾಯನವನ್ನು ಶುರು ಮಾಡಿರ್ತಾರೆ. ಅಭಿನಯದ ಜೊತೆಗೆ ಗಾಯನವನ್ನು ಶುರು ಮಾಡ್ತಾರೆ. ಅಲ್ಲಿವರೆಗೂ ಅವರಿಗೆ ಪ್ರಖ್ಯಾತ ಗಾಯಕರಾದಂತಹ ಪಿ ಶ್ರೀನಿವಾಸನವರು ಅವರ ಎಲ್ಲ ಚಿತ್ರಗಳ ಒಂದು ಧ್ವನಿಯನ್ನು, ಅವರ ಗೀತೆಗಳಿಗೆ ಧ್ವನಿಯನ್ನು ನೀಡಿರ್ತಾರೆ. ಆದರೆ ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಒಂದು ಗೀತೆಗೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಅಲ್ಲಿಂದ ಅವರ ಒಂದು ಗಾಯನ ವೃತ್ತಿಯನ್ನು ಈ ಒಂದು ಅಭಿನಯದ ಜೊತೆಗೆ ಸೇರಿಸ್ಕೊಂಡು ಅಲ್ಲಿಂದ ಅವರ ಪಯಣವನ್ನು ಮುಂದುವರಿಸ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಕೇಳಿ ಕಾರ್ಯಕ್ರಮದ ಮುಂದಿನ ಗೀತೆ ಭಾಗ್ಯವಂತರು ಚಿತ್ರ 1977ನೇ ಇಸವಿಯಲ್ಲಿ ತೆರೆ ಕಂಡಂತಹ ಈ ಒಂದು ಚಿತ್ರಕ್ಕೆ HR ಭಾರ್ಗವರವರು ನಿರ್ದೇಶನ ಮತ್ತು ಈ ಒಂದು ಚಿತ್ರದ ಸಂಗೀತ ರಾಜನ್ ನಾಗೇಂದ್ರ, ಚಿ ಉದಯಶಂಕರ್ ಅವರ ಸಾಹಿತ್ಯ. ದೀರ್ಘ ಸುಮಂಗಲಿ ಎನ್ನುವ ಒಂದು ತಮಿಳು ಚಿತ್ರದ ರೀಮೇಕ್ ಚಿತ್ರವಾಗಿರುತ್ತದೆ ಇದು. ಕೇಳಿ, ಇದು ಸಂಗೀತಕ್ಕೆ ಇಲ್ಲ ಭಾಷೆ. ಈ ಒಂದು ಸಂಚಿಕೆ 18ನ್ನು ಪದ್ಮಭೂಷಣ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬದ ಶುಭಾಶಯದ ಒಂದು ಸಂಚಿಕೆಯಾಗಿ ಇವತ್ತು ಮಾಡ್ತಿರೋದು ನನಗೆ ಬಹಳ ಹೆಮ್ಮೆ ಆಗಿದೆ. ಕೇಳಿ ಮುಂದಿನ ಗೀತೆ ಧ್ರುವತಾರೆ ಚಿತ್ರದಿಂದ ಒಂದು ಗೀತೆ, ಭಾಗ್ಯವಂತರು ಚಿತ್ರದಿಂದ ಗೀತೆ.
ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಏಕಾಂಗಿಯಾಗಿರಲು ಕೈ ಹಿಡಿದು ಜೊತೆಯಾದೆ, ತಾಯಂತೆ ಬಳಿ ಬಂದೆ, ಆಧರಿಸಿ ಪ್ರೀತಿಸಿದೆ. ಬಾಳಲಿ ಸುಖ ನೀಡಿದೆ, ನನ್ನೀ ಬದುಕಿಗೆ ಶ್ರುತಿಯಾದೆ, ನನ್ನೀ ಮನೆಯ ಬೆಳಕಾದೆ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಇಂದು ಜೊತೆಯಲ್ಲಿ ಬರುವೆ, ನಿನ್ನ ನೆರಳಿನ ಹಾಗೆ ಇರುವೆ. ಕೊರಗದಿರು ಮರುಗದಿರು, ಹಾಯಾಗಿ ನೀನಿರು. ಇಂದು ಜೊತೆಯಲ್ಲಿ ಬರುವೆ, ನಿನ್ನ ಉಸಿರಲಿ ಉಸಿರಾಗಿರುವೆ. ನೋವುಗಳು ನನಗಿರಲಿ, ಆನಂದ ನಿನಗಾಗಲಿ. ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನನಗಿರಲಿ, ನೋಡುವ ಭಾಗ್ಯ ನನಗಿರಲಿ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಧನ್ಯವಾದಗಳು. ಕನ್ನಡ ರತ್ನ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ರವರಿಗೆ ಅದೆಷ್ಟೋ ಬಿರುದುಗಳು ಸಿಕ್ಕಿರುತ್ತದೆ. ನಟ ಸಾರ್ವಭೌಮ, ವರನಟ, ಗಾನಗಂಧರ್ವ, ರಸಿಕರ ರಾಜ, ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಂತಹ ಕರ್ನಾಟಕದ ಏಕೈಕ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಲಿಕ್ಕೆ ನಮಗೆಲ್ಲ ಬಹಳ ಹೆಮ್ಮೆ ಇದೆ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಗೀತೆಗೆ ಹೋಗೋಣ. ಶ್ರುತಿ ಸೇರಿದಾಗ ಚಿತ್ರ 1987ನೇ ಇಸವಿಯಲ್ಲಿ ಮೂಡಿಬಂದಂತಹ ಈ ಒಂದು ಚಿತ್ರದ ನಿರ್ದೇಶಕರು ದತ್ತರಾಜ್, ನಿರ್ಮಾಣ ರಾಘವೇಂದ್ರ ರಾಜ್ಕುಮಾರ್, TG ಲಿಂಗಪ್ಪ ರವರ ಸಂಗೀತದೊಂದಿಗೆ ಮೂಡಿಬಂದಂತಹ ಈ ಒಂದು ಚಿತ್ರಕ್ಕೆ ಚಿ ಉದಯಶಂಕರ್ ಅವರು ಗೀತ ರಚನೆಯನ್ನು ಮಾಡಿರ್ತಾರೆ. ಪಲುಕು ಪಲುಕು ಒಲವು ಎನ್ನುವಂತಹ ಒಂದು
ಕಾದಂಬರಿ ಆಧಾರಿತ ಚಿತ್ರವಾಗಿರ್ತದೆ. ಇದು ಕೂಡ ಕೇಳಿ ಶ್ರುತಿ ಸೇರಿದಾಗ. ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ, ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ, ಬರಿ ಮಾತಲಿ ಹೇಳಲಾಗದೆ ಮನದಾಳದ ನೋವ, ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ, ಏನೇನೋ ವೇಷ ಮಾತಲ್ಲಿ ಮೋಸ, ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ, ಏನೇನೋ ವೇಷ ಮಾತಲ್ಲಿ ಮೋಸ, ಆ ಮಾತನೆಲ್ಲ ನಿಜವೆಂದು ನಂಬಿ, ಆ ಮಾತನೆಲ್ಲ ನಿಜವೆಂದು ನಂಬಿ ಮನದಾಸೆಯೇ ಮಣ್ಣಾಯಿತೇ, ಮನದಾಸೆಯೇ ಮಣ್ಣಾಯಿತೆ, ಮನೆ ನೆಮ್ಮದಿ ದೂರಾಯಿತೆ, ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ, ಪ್ರೇಮ ನಿಜವಾದ ಸ್ನೇಹ ಅನುರಾಗವೇನೋ ಬಲ್ಲೋರು ಇಲ್ಲ, ನಿಜವಾದ ಪ್ರೇಮ ನಿಜವಾದ ಸ್ನೇಹ ಅನುರಾಗವೇನೋ ಬಲ್ಲೋರು ಇಲ್ಲ, ಬಾಳಲ್ಲಿ ನಟನೆ ಹೀಗೇಕೋ ಕಾಣೆ, ಬಾಳಲ್ಲಿ ನಟನೆ ಹೀಗೇಕೋ ಕಾಣೆ, ಬದುಕಲ್ಲಿಯೇ ಹುಡುಗಾಟವೇ, ಬದುಕಲ್ಲಿಯೇ ಹುಡುಗಾಟವೇ, ಈ ಆಟಕ್ಕೆ ಕೊನೆಯಿಲ್ಲವೇ, ಅಳಲಾರದೆ ನಗಲಾರದೆ ತೊಳಲಾಡಿದೆ ಜೀವ, ಬರಿ ಮಾತಲಿ ಹೇಳಲಾಗದೆ ಮನದಾಳದ ನೋವ. ಧನ್ಯವಾದಗಳು. ಕೇಳಿ, ಇದು ಸಂಗೀತಕ್ಕೆ ಇಲ್ಲ ಭಾಷೆ ಸಂಚಿಕೆ 18. ಮುಂದಿನ ಗೀತೆಗೆ ಹೋಗ್ಬೇಡ. ಗೀತೆ ತ್ರಿಮೂರ್ತಿ. ಚಿತ್ರ 1975ನೇ ಇಸವಿಯಲ್ಲಿ ಮೂಡಿಬಂದಂತಹ ಈ ಒಂದು ಚಿತ್ರಕ್ಕೆ ಸಿ ವಿ ರಾಜೇಂದ್ರನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಪಾರ್ವತಮ್ಮ ರಾಜ್ಕುಮಾರ್ ರವರ ನಿರ್ಮಾಣದಲ್ಲಿ ಮೂಡಿಬಂದಂತಹ ಈ ಒಂದು ಚಿತ್ರಕ್ಕೆ ಖ್ಯಾತ ಸಂಗೀತ ನಿರ್ದೇಶಕರಾದ ಜಿ.ಕೆ. ವೆಂಕಟೇಶ್ ರವರ ಸಂಗೀತ ಮತ್ತು ಚಿ. ಉದಯಶಂಕರ್ ರವರ ಸಾಹಿತ್ಯ ಇರುತ್ತದೆ.
ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವರ ಈ ಒಂದು ಜರ್ನಿ, ಈ ಒಂದು ಚಲನಚಿತ್ರ ಉದ್ಯಮದಲ್ಲಿ ಅವರ ಕಲಾ ಸೇವೆಯ ಒಂದು ಪಯಣದಲ್ಲಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಸುಮಾರು 11 ಪ್ರಶಸ್ತಿಗಳು ಬಂದಿರ್ತದೆ. ಅದರಲ್ಲಿ 9 ಪ್ರಶಸ್ತಿಗಳು ಅವರ ಅತ್ಯುತ್ತಮ ಅಭಿನಯಕ್ಕಾಗಿ ಬಂದಿದ್ದರೆ ಇನ್ನು 2 ಪ್ರಶಸ್ತಿಗಳು ಅವರ ಉತ್ತಮ ಗಾಯನಕ್ಕೆ ಸಿಕ್ಕಿರ್ತದೆ. ಇದು ನಮ್ಮೆಲ್ಲರಿಗೂ ಬಹಳ ಗರ್ವದಿಂದ ಹೇಳಿಕೊಳ್ಳುವಂಥ ಒಂದು ದೊಡ್ಡ ಸಂಗತಿ. ಮತ್ತು ದಕ್ಷಿಣ ಭಾರತ ಚಲನಚಿತ್ರ ಪ್ರಶಸ್ತಿಗಳು ಸುಮಾರು 8 ಪ್ರಶಸ್ತಿಗಳು ಬಂದಿರುತ್ತದೆ. ಇದರಲ್ಲಿ ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, NTR ನ್ಯಾಷನಲ್ ಅವಾರ್ಡ್, ಸ್ವರ್ಣ ಕಮಲ್, ಭಾರತ ರತ್ನ, ಹೀಗೆ ಅವರ ಒಂದು ಜೀವನ ಚೈತ್ರ ಚಿತ್ರದ ಒಂದು ನಾದಮಯ ಈ ಒಂದು ಗೀತೆಗೆ ಅವರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿರುತ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಕೇಳಿ ಮುಂದಿನ ಗೀತೆ, ತ್ರಿಮೂರ್ತಿ ಚಿತ್ರದ ಒಂದು ಗೀತೆ. ಮೂಗನ ಕಾಡಿದರೇನು, ಸವಿ ಮಾತನು ಹಾಡುವನೇನು. ಮೂಗನ ಕಾಡಿದರೇನು, ಸವಿ ಮಾತನು ಹಾಡುವನೇನು. ಕೋಪಿಸಲು ನಿಂದಿಸಲು ಮೌನವ ಮೀರುವನೇನು. ಮೂಗನ ಕಾಡಿದರೇನು, ಸವಿ ಮಾತನು ಹಾಡುವನೇನು. ಬೆಳಕೆಲ್ಲೋ ಕಾಣಿಸದು, ಕತ್ತಲೆಯೇ ತುಂಬಿಹುದು. ನಿಜವೆಲ್ಲೋ ಓಡಿಹುದು, ವಂಚನೆಯೇ ಕಾಣುವುದು. ದಾರಿಯೇ ತೋರದೆ ಅಲೆಯುತ್ತಲಿರುವಾಗ ಮೂಗನ ಕಾಡಿದರೇನು, ಸವಿ ಮಾತನು ಹಾಡುವನೇನೋ. ಕೋಪಿಸಲು ನಿಂದಿಸಲು ಮೌನವ ಮೀರುವನೇನೋ. ಮೂಗನ ಕಾಡಿದರೇನು, ಸವಿ ಮಾತನು ಹಾಡುವನೇನೋ. ನನ್ನವರು ದೂರಾಗಿ, ಬಂಧುಗಳು ಹೊಗೆಯಾಗಿ, ನೆಮ್ಮದಿಯು ಮರೆಯಾಗಿ, ಅಳುತ್ತಿರಲು ನೋವಾಗಿ. ಏನನು ಹೇಳಲಿ ಕೆಣಕಲು ನನ್ನೀಗ. ಮೂಗನ ಕಾಡಿದರೇನು, ಸವಿ ಮಾತನು ಹಾಡುವನೇನೋ. ಕೋಪಿಸಲು ನಿಂದಿಸಲು ಮೌನವ ಮೀರುವನೇನೋ. ಮೂಗನ ಕಾಡಿದರೇನು, ಸವಿ ಮಾತನು ಹಾಡುವನೇನೋ. ಧನ್ಯವಾದಗಳು. ಕೇಳಿ ಕಾರ್ಯಕ್ರಮದ ಕಡೆಯ ಗೀತೆ, ಒಂದು ಮುತ್ತಿನ ಕತೆ
ಚಿತ್ರ 1987ನೇ ಇಸವಿಯಲ್ಲಿ ಮೂಡಿಬಂದಂತಹ ಈ ಒಂದು ಚಿತ್ರಕ್ಕೆ ಮತ್ತೋರ್ವ ಮೇರು ನಟ, ಬಹಳ ಉತ್ತುಂಗಕ್ಕೆ ಏರಿದ್ದಂತಹ ಓರ್ವ ನಟ ಶಂಕರ್ನಾಗ್ ರವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಈ ಒಂದು ಚಿತ್ರವೂ ಕೂಡ ದ ಪರ್ಲ್ ಅನ್ನುವಂತಹ ಒಂದು ಕಾದಂಬರಿಯ ಆಧಾರಿತ ಚಿತ್ರವಾಗಿರುತ್ತದೆ. ಈ ಒಂದು ಚಿತ್ರಕ್ಕೆ ಎಲ್ ವೈದ್ಯನಾಥನ್ ರವರು ಸಂಗೀತವನ್ನು ನೀಡಿರ್ತಾರೆ. ಟಿ ಉದಯ್ ಶಂಕರ್ ಅವರು ಈ ಒಂದು ಗೀತರಚನೆ ಮಾಡಿರ್ತಾರೆ. ಕೇಳಿ, ಈ ಒಂದು ಗೀತೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಸಂಚಿಕೆ ನನಗೆ ಬಹಳ ಮುಖ್ಯವಾದ ಸಂಚಿಕೆ. ಏಕೆಂದರೆ ಇವತ್ತು ಪದ್ಮಭೂಷಣ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಒಂದು ವಿಶೇಷ ದಿನದಂದು ಈ ಒಂದು ಸಂಚಿಕೆಯನ್ನು ಮಾಡ್ತಿರುವುದು, ಮತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುವಂಥ ಒಂದು ಸೌಭಾಗ್ಯ ದೊರಕಿದ್ದು ಈ ಒಂದು ಸಂಚಿಕೆಯ ಮೂಲಕ ನನಗೆ ಇದು ಬಹಳ ಖುಷಿ ತಂದಿದೆ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದ ಕಡೆಯ ಗೀತೆಯಾಗಿ ಒಂದು ಮುತ್ತಿನ ಕತೆ ಚಿತ್ರದ ಒಂದು ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ, ತಾವರೆ ಹೂವಿನಂತೆ ಚಂದ ಕಣ್ಣಲ್ಲಿ, ದುಂಬಿಯ ಹಾಡಂತೆ ಮಾತಿನ ಇಂಪಂತೆ ನನಗೆ ಒಲಿದ ಮುದ್ದು ಚೆಲುವೆಯೇ. ಮಲ್ಲಿಗೆ ಹೂವಿನಂತ ಅಂದ ನಿನ್ನಲ್ಲಿ, ತಾವರೆ ಹೂವಿನಂತ ಚಂದ ಕಣ್ಣಲ್ಲಿ, ಕಡಲ ನೀರಲ್ಲಿ ದಿನವೂ ಈಜೋಣ, ಜೋಡಿ ಮೀನಂತೆ ಆಟ ಆಡೋಣ, ಮುಗಿಲು ಕಪ್ಪಾಗಿ ಸಿಡಿಲ ಸದ್ದಾಗಿ, ಮಳೆಯು ಸುರಿದು ಚಳಿ ಬಂದಾಗ, ಓ ಹೆಣ್ಣೆ ನಾನಿನ್ನ ನೀ ನನ್ನ ತೋಳಿಂದ ಅಪ್ಪುತ್ತ ತಂದೇನೋ ಆನಂದ. ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ, ತಾವರೆ ಹೂವಿನಂತೆ ಚಂದ ಕಣ್ಣಲ್ಲಿ, ದುಂಬಿಯ ಹಾಡಂತೆ ಮಾತಿನ ಇಂಪಂತೆ ನನಗೆ ಒಲಿದ ಮುದ್ದು ಚೆಲುವೆಯೇ. ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ, ತಾವರೆ ಹೂವಿನಂತೆ ಚಂದ ಕಣ್ಣಲ್ಲಿ. ಹಗಲು ಬಂದಂತೆ ഇരുಳು ಹೋದಂತೆ, ಕಾಲ ನಿಲ್ಲದಲೆ ಜಾರಿ ಹೋದಂತೆ, ಪ್ರೀತಿ ಹಣ್ಣಾಯ್ತು ವರವ ತಂದಾಯ್ತು, ಹೊಸದೊಂದು ಜೀವ ಜಾರಿ ಬಂದಾಯ್ತು, ಬಾಳೆಲ್ಲ ಸಂತೋಷ ಸಂಗೀತ ಎಂದೆಂದು
ಜೋಗುಳ ಹಾಡೊಂದೇ ಇನ್ನೆಂದು ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ ತಾವರೆ ಹೂವಿನಂತ ಚಂದ ಕಣ್ಣಲ್ಲಿ ದುಂಬಿಯ ಹಾಡಂತೆ ಮಾತಿನ ಹಿಂಪಂತೆ ನನಗೆ ಒಲಿದ ಮುದ್ದು ಚೆಲುವೆಯೇ ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ ತಾವರೆ ಹೂವಿನಂತ ಚಂದ ಕಣ್ಣಲ್ಲಿ. ಧನ್ಯವಾದಗಳು. ಇಲ್ಲಿಗೆ ಸಂಗೀತಕ್ಕೆ ಇಲ್ಲ ಭಾಷೆ ಸಂಚಿಕೆ 18 ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲ ಸಂಗೀತ ಪ್ರಿಯ ವೀಕ್ಷಕರುಗಳಿಗೆ ಮತ್ತೊಮ್ಮೆ ಕೃತಜ್ಞತಾಪೂರ್ವಕವಾಗಿ ವಿನಯಪೂರ್ವಕವಾಗಿ ಎಲ್ಲರಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದರೆ, ತಮಗೆಲ್ಲ ಈ ಗೀತೆಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ತಮಗೆ ಅನಿಸುವಂತಹ ಅನಿಸಿಕೆಗಳನ್ನ ಹಂಚಿಕೊಳ್ಳಿ. ಮತ್ತು ತಮಗೆ ತಮ್ಮ ಸಂಪರ್ಕದಲ್ಲಿ ಇರ್ತಕ್ಕಂತಹ ಎಲ್ಲ ಕಲಾ ರಸಿಕರುಗಳಿಗೆ ಈ ಒಂದು ಸಂಚಿಕೆಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ಸಂಚಿಕೆ ಸಂಗೀತಕ್ಕೆ ಇಲ್ಲ ಭಾಷೆ ಸಂಚಿಕೆ 19ರಲ್ಲಿ ಎಲ್ಲರನ್ನೂ ಭೇಟಿಯಾಗ್ತೀನಿ ಅಂತ ಹೇಳ್ತಾ ನಮಸ್ಕಾರ.